ಕೇಂದ್ರ ಸರ್ಕಾರದ ಸಂಸ್ಥೆಗಳೇನಂತ ಇದೆ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಬೋರ್ಡ್ಗಳಿರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಮತ್ತೆ ಉತ್ತರ ಪ್ರದೇಶಿನ ಸಂಸ್ಥೆಗಳಿರ್ಬೋದು, ಏನ್ ಹೇಳಿದ್ರು 100% ನಲ್ಲಿ ಏನು ರೋಗಗಳು ಉತ್ತರ ಪ್ರದೇಶದಲ್ಲಿ ಆಗುತ್ತೆ ಅದಕ್ಕೆ ಅದರ ಮೂಲ ಗಂಗಾ ನದಿಯ ಕಲುಷಿತ ನೀರು. ಇದು ನನ್ನ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಅವ್ರದ್ದು. ಅದ್ರ ಮೇಲೆ ಇದು ಕುಂಭಮೇಳಕ್ಕಿಂತ ಮುಂಚೆ, ಅದಾದ್ಮೇಲೆ ಒಂದು ರಿಪೋರ್ಟ್ ಕೇಂದ್ರ ಸರ್ಕಾರದವರೇ ಕೊಟ್ಟಿರೋದು. ಯಾವ ರೀತಿ ನೀರು ಮಾಲಿನ್ಯ ಆಗಿದೆ, ಪ್ರಾಣಿಗಳದಿರ್ಬೋದು, ಮನುಷ್ಯರಿರ್ಬೋದು, ಹೊಲಸೆಲ್ಲ ನೀರಿನಲ್ಲಿ ತೇಲ್ತಾ ಇವೆ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಈಗ ಅದು ಸ್ನಾನ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ ಅಂತ ಅವ್ರದೇ ಸಂಸ್ಥೆಗಳು ಹೇಳಿದಾಗ, ಖಾಸಗಿ ಕಂಪನಿಗಳು ಧರ್ಮದ ಹೆಸರ ಮೇಲೆ ಇವತ್ತು ತ್ರಿವೇಣಿ ಸಂಗಮದಿರ್ಬೋದು, ಗಂಗಾ ಜಲ ಅಂದ್ಬಿಟ್ಟು ಇವತ್ತೇನ್ ನೇರವಾಗಿ ಮೂಲದಿಂದ ಬಂದಿದೆ ಅಂತ ಇವತ್ತು ಸಂಪೂರ್ಣವಾಗಿ ಕಮರ್ಷಿಯಲೈಸೇಷನ್ ಮಾಡ್ತಾ ಇದಾರ ಇವರು ಅಂತ ಅಷ್ಟೇ ನನ್ನ ಪ್ರಶ್ನೆ ಇರೋದು. ಜನರಿಗೆ ದಿಕ್ ತಪ್ಪಿಸ್ತಾ ಇದಾರ ಅಂತ. ಒಂದ್ ಕಡೆ ಹೇಳ್ತಾರೆ 54 ಕೋಟಿ ಜನ ಬಂದು ಕುಂಭಮೇಳದಲ್ಲಿ ಭಾಗವಹಿಸಿದ್ರು, ಸಂತೋಷ. ಆದ್ರೆ ಅದರಿಂದ ಆಗ್ತಾ ಇರುವಂತ ಪರಿಣಾಮದ ಬಗ್ಗೆ ಯೋಚನೆ ಮಾಡಿ ಜವಾಬ್ದಾರಿಯಾಗಿ ಯಾರನ್ನ ಮಾತಾಡ್ತಾ ಇದ್ದಾರ? ಅಲ್ಟಿಮೇಟ್ಲಿ ಏನು ಸರ್, ನೀರಿದ್ರೆ ತಾನೇ ನಾವು, ನೀರಿದ್ರೆ ತಾನೇ ಕೃಷಿ, ನೀರಿದ್ರೆ ತಾನೇ ಆರೋಗ್ಯ, ನೀರಿದ್ರೆ ತಾನೇ ಮನುಷ್ಯರು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ನೀವು ನಮ್ಮ ಮನುಕುಲದ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲಾ ದೊಡ್ಡ ಸಿವಿಲೈಸೇಷನ್ಸ್ ಗಳು ಕೂಡ ಎಲ್ಲಿಂದ ಆರಂಭ ಆದ್ರು? ನದಿ ದಂಡೆಯಿಂದ ತಾನೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು, ನಿಮ್ಮ ರೋಮನ್ ಸಿವಿಲೈಸೇಷನ್ ಇರ್ಬೋದು, ಎಲ್ಲಾನು ಕೂಡ ಎಲ್ಲಿ ನದಿ ನೀರ್ ಎಲ್ಲಿ ಇರ್ತದೆ ಅಲ್ಲೇ. ಇಲ್ಲೂ ಅಷ್ಟೇ. ಬನಾರಸ್ ಇರ್ಬೋದು, ಹರಿದ್ವಾರ ಇರ್ಬೋದು, ಪ್ರಯಾಗ್ರಾಜ್ ಇರ್ಬೋದು, ಇವೆಲ್ಲ ನಿನ್ನೆ ಮೊನ್ನೆ ಹುಟ್ಟಿದಂತ ನಗರಗಳಲ್ಲ, ಪ್ರಾಚೀನ 3000-4000 ವರ್ಷ ಇತಿಹಾಸ ಇರುತ್ತೆ. ಅದನ್ನ ಕಾಪಾಡೋದ್ ಬಿಟ್ಟು ನಮ್ಮ ಪರಂಪರೆಯನ್ನ ಮುಂದುವರಿಸ್ವಿ, ಬೇಡ ಅಂತ ಇಲ್ಲ. ಆದ್ರೆ ದಿಕ್ ತಪ್ಪಿಸಿ ಜನರಿಗೆ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಮಾಡ್ತಾ ಇದ್ದೀರಾ, ಕಮರ್ಷಿಯಲೈಸ್ ಮಾಡ್ತಾ ಇದ್ದೀರಲ್ಲ, ಅದು ಸರಿ ಅಲ್ಲ. ಅಂಡ್ ಹೂ ಇಸ್ ರೆಸ್ಪಾನ್ಸಿಬಲ್? ಈಗ ಯಾವುದೇ ನದಿ ಮೂಲಗಳು, ಯಾವುದೇ ಜಲ ಮೂಲಗಳು ಕಲುಷಿತ ಆದ್ರೆ ನುಕ್ಸಾನ್ ಯಾರಿಗೆ ಹೇಳಿ? ನೀವೇ ಮೀಡಿಯಾದಲ್ಲಿ ಹಾಕ್ತೀರಾ. ಇಲ್ಲಿ ಯಾವ್ದಾದ್ರು ಈಗ ನಾವು ಬಂದ್ಮೇಲೆ 1-2-3 ಪ್ರಕರಣಗಳಾಗಿದೆ. ದಾವಣಗೆರೆನಲ್ಲಿರ್ಬೋದು, ಚಿತ್ರದುರ್ಗದಲ್ಲಿರ್ಬೋದು, ಎಲ್ಲಿ ಕಲುಷಿತ ನೀರಿಂದ ಕೆಲವು ಜನ